ಈ ಕೆಲವು ಸರ್ತೆ ಈಗ ನಾವೆಲ್ಲ ಸ್ಕೂಲಲ್ಲಿದ್ದಾಗ ಒಂದು ಕತೆ ಹೇಳ್ತಾ ಇದ್ರು. ಒಂದು ಹುಲಿ ಮರಿ ಕಳ್ಕೊಂಡೋಗಿ ಕುರಿ ಜೊತೆ ಕೂಡ್ಬಿಡ್ತು. ಆ ಕುರಿ ಕಾಯವನು ಅದನ್ನು ಕುರಿಗತ್ತನೆ ಬೆಳೆಸಿದ, ಅದು ಬ್ಯಾನ ಅಂತಿತ್ತು. ಕಡಿಕೆ ಒಂದು ದಿವಸ ಒಂದು ಹುಲಿ ಬೇಟೆ ಆಡ್ಲಿಕ್ಕೆ ಬಂದಾಗ ಆ ಹುಲಿ ದೊಡ್ಡದಾಗಿತ್ತು. ಅವಾಗ ಅದನ್ನು ಹಿಡ್ಕೊಂಡೋಗಿ ನೀರಾಗ ಅದ್ರ ಮುಖ ತೋರಿಸಿ, ನೀನು ಕುರಿ ಅಲ್ಲ ಹುಲಿ ನೀನು ಅಂತ ಹೇಳ್ತೇವಂತ. ಹಂಗೆ ಸಹವಾಸ ದೋಷದಿಂದ ಅದು ಹುಲಿ ಮರಿ ಕುರಿ ಮರಿ ಆಗಿತ್ತು. ಹಂಗೆ ಕಾಂಗ್ರೆಸ್ಸಿನ ಭಾಳಷ್ಟು ಮುಖಂಡರು ರಾಹುಲ್ ಗಾಂಧಿ ಸಹವಾಸದಿಂದ ಏನೇನೋ ಮಾತಾಡ್ತಿರ್ತಾರೆ. ಒಟ್ಟು ಅಸಂಬದ್ಧವಾಗಿ ಇವ್ರಿಗೆ ಜಾಸ್ತಿ ಮಾಡಿದ್ರೆ GST, ಇವರ ಕಮ್ಮಿ ಮಾಡಿ ಉತ್ಸವ ಮಾಡ್ತಾ ಇದ್ದಾರೆ, ಏನೇನೋ ಹೇಳಿದರು. ಫಸ್ಟ್ ಆಫ್ ಆಲ್ GST ಬರೋಕ್ಕಿಂತ ಮೊದಲು ಏನಿತ್ತು ಯಾರೂ ನೋಡಲಿಲ್ಲ. GST ಏನು ಶುರುವಾಯಿತು ಆವಾಗ ರಾಜ್ಯ ಸರ್ಕಾರಗಳ ಆಗ್ರಹದ ಮೇಲೇ, ಯಾಕಂದರೆ ರಾಜ್ಯ ಸರ್ಕಾರ ನಮಗೆ ಕಾನ್ಫಿಡೆನ್ಸ್ ತೊಗೋಬೇಕಾಗಿತ್ತು. ನಾವು 4 ಸ್ಲ್ಯಾಬ್ ಇಟ್ಟಿದ್ವಿ, 4 ಸ್ಲ್ಯಾಬಲ್ಲಿ ಕೆಲವು ಹೈಯರ್ ಸ್ಲ್ಯಾಬ್ದಲ್ಲಿ ಇತ್ತು. ಮತ್ತು ಅದು ಕಾಂಪನ್ಸೇಷನ್ನು ಕೊಡಲಿಕ್ಕೆ ನಾವು ಒಪ್ಪಿಕೊಂಡ್ವಿ. ಮತ್ತು ಅದು ಕಾನೂನಲ್ಲಿ ಪ್ರೊವಿಷನ್ ಮಾಡ್ಬೇಕಂದ್ರೆ ಅದನ್ನು ಒಪ್ಪಿಕೊಂಡ್ವಿ. ಇದು ಕಾಂಗ್ರೆಸ್ ಕಾಲದಲ್ಲಿ ಆಗಿರಲಿಲ್ಲ. ಈಗ ಅದಾದಮೇಲೆ ರೇಟ್ ಕಮ್ಮಿ ಆದಮೇಲೆ, ಈಗ ರೇಟ್ ಕಮ್ಮಿ ಆದದ್ದರ ಲಾಭ ಜನರಿಗೆ ತಟ್ಟಬಾರದು, ಸರ್ಕಾರ ಮತ್ತು ಸಂಸ್ಥೆಗಳು ಅದರಲ್ಲಿ ದುಡ್ಡು ಮಾಡ್ಕೋಬೇಕು ಅಂಥೇಳಿ 90 ರೂಪಾಯಿ ರೇಟ್ ಜಾಸ್ತಿ ಮಾಡ್ಯಾರ. 90 ರೂಪೀಸ್ ಪರ್ kg. ಸ್ವಲ್ಪ 90 ಅಂದರೆ ಸ್ವಲ್ಪ ಜಾಸ್ತಿ. ಯಾವಾಗಲೂ ಕಾಂಗ್ರೆಸ್ದವ್ರಿಗೆ ಪ್ರೀತಿ, ಯಾವಾಗಲೂ ಕಾಂಗ್ರೆಸ್ ಪಾರ್ಟಿಗೂ ಮತ್ತು 90ಗೂ 90 ಅಂತ ಹೇಳಿದ್ರೆ ನಿಮಗೂ ಗೊತ್ತಾಗ್ತದೆ. ಹಿಂಗಾಗಿ 90 ರೂಪೀಸ್ ಅಲ್ಲಿ ಜಾಸ್ತಿ ಮಾಡ್ಯಾರ. ಬೆಣ್ಣಿಗೆ ಎಷ್ಟು ಮಾಡ್ಯಾರಪ್ಪ? ಬೆಣ್ಣಿಗೆ 60 ರೂಪಾಯಿ. 60-90 ಆಗುತ್ತೆ. ಹಂಗಾಗಿ ಇವರು ಈಗಾಗಲೇ ಸುಮಾರು 55 ಐಟಮ್ಗಳ ಬೆಲೆ ಯಾವುದು ರಾಜ್ಯ ಸರ್ಕಾರದ ಕಂಟ್ರೋಲ್ದಲ್ಲಿದೆ ಅದನ್ನು ಏರಿಸಿದ್ದಾರೆ. ಗ್ಯಾರಂಟಿ ಕೊಟ್ಟಿವಿ ಅಂಥೇಳಿ ದಿವಾಳಿ ಎದ್ದಿರುವ ಸರ್ಕಾರ ಈಗ ಇದನ್ನು ಜಾಸ್ತಿ ಮಾಡಿದೆ. ಇದು 55ನೇ ಐಟಮ್, ಅದು ರೇಟ್ ಜಾಸ್ತಿ ಮಾಡಿದೆ. ಜನನ ಮರಣಗಳ ದಾಖಲೆಯನ್ನು ಹಿಡ್ಕೊಂಡು, ಸರ್ಟಿಫಿಕೇಟ್ ಹಿಡ್ಕೊಂಡು ಎಲ್ಲ ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ಬೆಲೆ ಏರಿಕೆಯ ಬೆಂಕಿಗೆ ರಾಜ್ಯ ಸರ್ಕಾರ ಈಗ ತುಪ್ಪ ಸುರಿದಿದೆ. ಬೆಲೆ ಏರಿಕೆ ಬೆಂಕಿಗೆ ರಾಜ್ಯ ಸರ್ಕಾರ ತುಪ್ಪ ಸುರಿದಿದೆ. ಇದನ್ನು ತಕ್ಷಣ ವಿತ್ಡ್ರಾ ಮಾಡ್ಬೇಕಂತ ಹೇಳಿ ನಾನು ಆಗ್ರಹ ಮಾಡ್ತೇನೆ. ಮೂರನೇದ್ದು, ಈ ರಾಹುಲ್ ಗಾಂಧಿ ಅವರು ನಿನ್ನೆ ಮಾತಾಡಿದ್ದಾರೆ ಮತ್ತು ಅದೇ ಹೇಳ್ತಾರೆ, ಓಟ್ ಚೋರಿ. ಇವತ್ತು ಆ ಮಹಿಳೆ ಸ್ಟೇಟ್ಮೆಂಟ್ ಕೊಟ್ರೆ, ನಾನೆಲ್ಲಿ ಬ್ರಾಜಿಲ್ಲೂ ಅಲ್ಲ, ಕೊಲಂಬಿನೂ ಅಲ್ಲ, ಮತ್ತೊಂದು ಅಲ್ಲ, ನಾನು ಇಲ್ಲಿ ಅವಳ ತಪ್ಪು ಫೋಟೋ ಹಾಕಿದ್ರು, ನಾನು ನನ್ನ ರಿಯಲ್ ಐಡೆಂಟಿಟಿ ಮತ್ತು ರಿಯಲ್ ಹೆಸರನ್ನು ಹೇಳಿ ನಾನು ಒಂದು ಓಟ್ ಹಾಕಿ ಬಂದೀನಿ ಅಂತ ಹೇಳ್ಯಾರ. ಅಂದರೆ ಎಷ್ಟು ಮೂರ್ಖರಿದ್ದಾರೆ ಅಂತ ಅನ್ನೋದು ಇದರಿಂದ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕೆಂದರೆ ಕನಿಷ್ಠ ಅದು ಹಿಂದೊಂದು ಹೆಸರು ಹೇಳಿದ್ರು. ಆ ಹೆಸರು ಪಾರ್ಲಿಮೆಂಟ್ ನಡೆದಿತ್ತು ಅವಾಗ. 125 ವರ್ಷ, 129 ವರ್ಷದ ಟಿ ಶರ್ಟ್ ಹಾಕ್ಕೊಂಡು ಆ ಮಹಿಳೆಯ ಫೋಟೋ ಹಾಕ್ಕೊಂಬಂದಿದ್ರು. ನಾವೆಲ್ಲ ಪಾರ್ಲಿಮೆಂಟ್ನಾಗೆ ಇದ್ದು, ನಾನು ಹೋಗ್ಬೇಕಾರ್ನ ಇವರೆಲ್ಲ ಹಾಕ್ಕೊಂಡು ನಿಂತಿದ್ರು. ಪ್ರಿಯಾಂಕಾ ವಾದ್ರಾ ಮೊದಲು ಮಾಡಿ ಎಲ್ಲರೂ ಟಿ ಶರ್ಟ್ 129 ವರ್ಷ ಓಟ್ ಹಾಕಿನಿ, 129 ವರ್ಷ ಅಂತ. ಮುಂದೊಂದು ಅರ್ಧ ಗಂಟೆಗೆ ಆ ಟಿ ಶರ್ಟ್ ಹಾಕೊಂಡು ಲೋಕಸಭೆ ಒಳಗೆ ಬಂದರು. ಅರ್ಧ ಗಂಟೆಯೊಳ ಆ ಮಹಿಳೆ ಸ್ಟೇಟ್ಮೆಂಟ್ ಬಂತು, ನನಗೆ 29 ವರ್ಷ, ನಾ ಇಲ್ಲಿದ್ದೀನಿ ನೋಡ್ರಿ, ನನ್ನ ಹೆಸರು ಹೇಳಿ ಫೋಟೋ ಹಾಕ್ಕೊಳಿಕ್ಕೆ. ಅಲ್ಲೇ ಲೋಕಸಭೆ ಒಳಗೆ ಎಲ್ಲ ಅದನ್ನು ಟಿ ಶರ್ಟ್ ತೆಗೆದುಬಿಟ್ರು. ಅಲ್ಲೇ ಹಂಗೆ ತೆಗೆದುಬಿಟ್ರು, ಅಲ್ಲೇ ಎಲ್ಲರ ಮುಂದೆ ಹಂಗೆ ತೆಗೆದ್ರಿ.
ಅಂದರೆ ಎಷ್ಟು ಮೂರ್ಖರಿದ್ದಾರೆ ಇವರಂತ. ಅಂಗಿ ಹಾಕೊಳ್ಳೋಕ್ಕಿಂತ ಮೊದಲರ ವಿಚಾರ ಮಾಡ್ಬೇಕಿಲ್ಲ, ಆ ಶರ್ಟ್ ಹಾಕೊಳ್ಳೋಕ್ಕಿಂತ ಮೊದಲ ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ. ಈ ರೀತಿಯಾದಂಥ ಸುಳ್ಳು ಹೇಳೋದು, ಹಳಂತದ ಬಗ್ಗೆ ಹೇಳಿದರೆ ಟುಸ್ ಆಯ್ತು. ಯಾಕಂದರೆ ಯಾರೋ ಹಾಕಿದ್ದಾರೆ, ಇವ್ರ ಹೆಸರು ಡಿಲೀಟ್ ಮಾಡ್ರಿ ಅಂತ ಕಂಪ್ಲೇಂಟ್ ಕೊಟ್ಟವರು ಚುನಾವಣಾ ಆಯೋಗದವ್ರು ಕೊಟ್ಟರ, ಮತ್ತು ತೆಗೆದಿಲ್ಲ. ನಾವು ಹೇಳಿರಲಿಲ್ಲ ಅಂದರೆ ತೆಗೀತಿದ್ವಿ ನೀವು ಅಂತಂದ್ರೆ ಹಿಂಗೆ ಹುಚ್ಚುಚಾರ ಮಾತಾಡಿದ್ರೆ ಏನು ಹೇಳ್ಬೇಕು? ಹಿಂಗೆ ನಾವು ಹೇಳಿದ್ದಿಲ್ಲ ಅಂದರೆ ತೆಗಿತಿದ್ರಿ ನೀವು. ಈ ರೀತಿಯಾಗಿ ಹೇಳ್ತಾ ರಾಹುಲ್ ಗಾಂಧಿ ಎಲ್ಲಿ ಹೇಳಿದರು, ಮೊದಲು ಏನು ಹೇಳಿದರು, ಮೊದಲು EVM ಅಂತಂದ್ರು, ಆಮೇಲೆ ಚುನಾವಣಾ ಆಯೋಗ ಅಂದರು, ಈಗ ವೋಟ್ ಚೋರಿ ಅಂತಾರೆ. ಈಗ ಅವ್ರು ಮುಂದಿನ ಸ್ಲೋಗನ್ ಹೇಳ್ತಾರೆ, ನೀವು ಬರೆದಿಟ್ಟುಕೊಂಡಿರಿ ಇದನ್ನು, ಸರ್ಕಾರನ ಚೋರಿ ಮಾಡ್ಯಾರ. ಯಾಕಂದ್ರೆ ನಮ್ಮ ಸರ್ಕಾರ ಇದಂತ ಅಂದ್ರೆ ಅವ್ರು ಆಳ್ಲಿಕ್ಕೆ ಹುಟ್ಟಿದವರು, ನಮ್ಮ ಸರ್ಕಾರ ಇವರು ಚೋರಿ ಮಾಡ್ಯಾರ ಅಂತ ಹೇಳ್ತಾರೆ. ವೋಟ್ ಚೋರಿಯಿಂದ ಬಿಟ್ಟು ಈಗ ನಮ್ಮ ಸರ್ಕಾರನ ಚೋರಿ ಮಾಡ್ಯಾರ ಇವರು ಅಂತ, ಜನ ಸರ್ಕಾರವನ್ನು ಚೋರಿ ಮಾಡ್ಯಾರ ಅಂತ ಹೇಳ್ತಾರೆ. ಯಾಕಂದ್ರೆ ಈ ಸರ್ಕಾರ ನಾವೇ ಆಳಲಿಕ್ಕೆ ಹುಟ್ಟಿದಂಥವ್ರು ಅನ್ನುವಂಥ ಒಂದು ಭಾವನೆ ಅವ್ರ ಮನಸ್ಸಿನಲ್ಲಿ ಹೋಗಿದೆ. ಜನ ಇವರಿಗೆ ವೋಟ್ ಕೊಟ್ಟಿಲ್ಲ ಅಂತಂದ್ರೆ ಅದಕ್ಕೆ ಇವರು ಜನರನ್ನು ಹೋಗಿ ಕನ್ವಿನ್ಸ್ ಮಾಡುವಂಥ ಕೆಲಸ ಮಾಡಬೇಕು ಹೊರತಾಗಿ ಅವರು ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಆಗಿ ಅವರು ಕೆಲಸವನ್ನು ಮಾಡಬೇಕು ಹೊರತಾಗಿ ಸೋತದ್ದಕ್ಕೆ ಜನರನ್ನು ಬೈಯುವಂಥ ಕೆಲಸವನ್ನು ಅವರು ನಿಲ್ಲಿಸಬೇಕು. ಮತ್ತು ಇದರಿಂದ ಅವ್ರಿಗೆ ಜನ ಏನು, ಯಾಕಂದರೆ ಈಗ ನೋಡ್ರಿ ಅವ್ರದ್ದು ಇನ್ನೊಂದು ವಿಷಯ ನೀವು ಭಾಳ ಸೂಕ್ಷ್ಮವಾಗಿ ಗಮನಿಸ್ರಿ. ಹರಿಯಾಣ ಇಲೆಕ್ಷನ್ ಆಗಿ 1 ವರ್ಷ ಆತ, ಈಗ ಅವರು ಹರಿಯಾಣದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೈಡ್ರೋಜನ್ ಬಾಂಬ್. ಹರಿಯಾಣ ಇಲೆಕ್ಷನ್ ಆಗಿ 1 ವರ್ಷ ಆತ. ಈ ಬಿಹಾರ್ ಇಲೆಕ್ಷನ್ ಅದ, ಅಲ್ಲಿ ನೆಕ್ಸ್ಟ್ ಫೇಸ್ ಇಲೆಕ್ಷನ್ ಅದು, ಅಲ್ಲಿ ಹೋಗೋದು ಬಿಟ್ಟಾರ. ನಿನ್ನೆ ಅಲ್ಲಿ ಇದು ಮಾಡ್ಲಿಕ್ಕೆ ಬಂದಾರ. ಯಾವ ಬಿಹಾರ್ ಇಲೆಕ್ಷನ್ ನಡೆದ ಕೊಲಂಬಿಯಾದಾಗಿದ್ದಾರೆ, ಪುಣ್ಯಾತ್ಮ ಇದೊಂದು. ಅಲ್ಲಿಂದ ಬಂದರೆ ಈಗ ಹರಿಯಾಣ ಇಲೆಕ್ಷನ್ ಆದಮೇಲೆ ಜಾರ್ಖಂಡ್ ಇಲೆಕ್ಷನ್ ಆಗ್ಯದ, JNK ಇಲೆಕ್ಷನ್ ಆಗ್ಯದ, ಮಹಾರಾಷ್ಟ್ರ ಇಲೆಕ್ಷನ್ ಆಗ್ಯದ. ಈಗ ಅವ್ರಿಗಿನ್ನ ಇದಾದ್ಮೇಲೆ ನೆಕ್ಸ್ಟ್ ಅವರು ಜಾರ್ಖಂಡ್ ಬಗ್ಗೆ ಮಾತಾಡಬೇಕು, ಜಾರ್ಖಂಡ್ ಆದಮೇಲೆ JNK ಬಗ್ಗೆ ಮಾತಾಡಬೇಕು, JNK ಬಗ್ಗೆ ಆದ್ಮೇಲೆ ಮಹಾರಾಷ್ಟ್ರ ಮಾತಾಡ್ಬೇಕು. ಅಂದ್ರೆ ಬಿಹಾರ ಅಂದ್ರೆ ಮುಂದಿನ ವರ್ಷ ಬಿಹಾರ ಬಗ್ಗೆ ಮಾತಾಡ್ತಾರೆ ಅವರು. ಅಂದರೆ ಎಷ್ಟು ಟ್ಯೂಬ್ಲೈಟ್ ಎಷ್ಟಿದೆ ಅದಂತ, ಈ ನಮ್ಮನೆ ಟ್ಯೂಬ್ಲೈಟ್ ಅದನ್ನು ಭಾರಿ ಪ್ರಾಬ್ಲಮ್ ಇದೆ. ಅಂದರೆ ಈಗ ಈಗ ನೆನಪಾಗ್ಯದವ್ರಿಗೆ ಹರಿಯಾಣದ್ದು. ಇನ್ನು ಹರಿಯಾಣದ್ದು ಬಿಹಾರ್ ಇಲೆಕ್ಷನ್ ನಡೆದ, ಬಿಹಾರ ಬಗ್ಗೆ ಅಂದರೆ ಇದೇನಂದ್ರೆ ಇದೊಂಥರ ಬಿಹಾರದಾಗ ಸೋಲ್ತೀವಿ ಅಂತ ಗೊತ್ತಾಗ್ಯದ. ಬಿಹಾರದಲ್ಲಿ ಸೋಲೋದು ಖಾತ್ರಿ ಆದದ್ದಕ್ಕೆ ಇದೊಂದು ಮೊದಲು ಹೇಳಿಡ್ತಾ ಇದ್ದಾರೆ. ಯಾಕಂದ್ರೆ 61 ಸೀಟ್ಗೆ ಹಾಕಿದ್ದ, 61 ಸೀಟ್. ಮೊನ್ನೆ ಬಿಹಾರಕ್ಕೆ ನಾನು ಹೋಗಿದ್ದು, ಬಿಹಾರದಾಗ ಒಬ್ಬ ಕೇಳಿದ್ದು 61 ಸೀಟ್ ಹಾಕ್ಯಾರ, ನಮ್ಮ ಗ್ಯಾರಂಟಿ ಅಂತಾರಲ್ರಿ ರಾಹುಲ್ ಗಾಂಧಿ ಅಂತ. ಹಾಕಿದ್ದ 61 ಸೀಟ್. ಹೋದ ಸರ್ತಿ 71 ಕೊಟ್ಟು 19 ಗೆದ್ದಿದ್ರು. ಮತ್ತು ಅವ್ರ ಮ್ಯಾನಿಫೆಸ್ಟೋದಾಗ, ಮಹಾಗಠಬಂಧನ್ ಮ್ಯಾನಿಫೆಸ್ಟೋದಾಗ ರಾಹುಲ್ ಗಾಂಧಿ ಫೋಟೋನ ಇಷ್ಟು ಸ್ಟ್ಯಾಂಪ್ದಷ್ಟು, ಮೊದಲ 4ನೇ ಸ್ಟ್ಯಾಂಪ್ ಬರ್ತಿದ್ವಲ್ಲ, 4ನೇ ಸ್ಟ್ಯಾಂಪ್ ಅಂತ ಬರ್ತಿದ್ದು ಗೊತ್ತಿಲ್ಲ. 4ನೇ ಹಚ್ಚಿದ್ರೆ ಅಂದ್ರೆ 25 ಪೈಸಾ ಸ್ಟ್ಯಾಂಪ್ ಅಂತಿದ್ರಲ್ಲ ನಮ್ಮ ಹುಬ್ಬಳ್ಳಿ ಧಾರವಾಡದಾಗ. ಇಲ್ಲಿ ಯಾರು ನೀವು ಉತ್ತರ ಕರ್ನಾಟಕದಲ್ಲಿ ಇದ್ದೀರಿ, ಕೆಂಪದು ಸ್ಟ್ಯಾಂಪ್ ಬರ್ತಿತ್ತು, ಅದಕ್ಕೆ 4ನೇ ಸ್ಟ್ಯಾಂಪ್ ಅಂತಿದ್ರು. ಹಾಂ, ಆ ಸ್ಟ್ಯಾಂಪ್ ಸಹಿತಕ್ಕಿಂತ ಸಣ್ಣದದ ರಾಹುಲ್ ಗಾಂಧಿದು. ಇವ್ರು 2,500 ರೂಪಾಯಿ ಕೊಡ್ತೀವಿ ಅಂಥೇಳಿ ಇಲ್ಲಿ ಬಂದು ಇಲ್ಲಿ ಓಟ್ ಚೋರಿ ಅಂತ ಮಾತಾಡ್ತಾರೆ. ಅಂದರೆ ಎಷ್ಟು ಒಂಥರ ಹಾಸ್ಯಾಸ್ಪದ ಆಗ್ತದೆ. ನನಗೆ ದುಃಖ ಇರೋದೇನಂತಂದ್ರೆ, ದೇಶದ ಒಬ್ಬ ಲೀಡರ್ ಆಫ್ ಅಪೋಸಿಷನ್ ಇಷ್ಟಮನಿ ಹಾಸ್ಯಾಸ್ಪದ ಆಗ್ತಾ ಇರುವಂಥದ್ದು ಭಾಳ ದುಃಖದ ಸಂಗತಿ. ಇದು ಮೋಸ್ಟ್ ಅನ್ಫಾರ್ಚುನೇಟ್. ಇದು ಡೆಮಾಕ್ರಸಿ ಒಳಗೆ ಅಪೋಸಿಷನ್ ಲೀಡರು ಪ್ರಬುದ್ಧತೆಯಿಂದ ಇರ್ಬೇಕು. ಪ್ರಚಾರಕ್ಕೆ ಇಲ್ಲಿ 2 ಕಡೆ ಹೋಗಿ ಬಂದಾರ ಅವರು. ಅದು ಮತ್ತು ಅಲ್ಲಿ ಅವರ ಆ ಮ್ಯಾನಿಫೆಸ್ಟೋ ಬಿಡುಗಡೆಗೆ ಯಾರು ಹೋಗಿಲ್ಲ ಇವರು. ಬಿಹಾರದ ಬಿಟ್ಟಿಗೆ ಹರಿಯಾಣದ ಬಗ್ಗೆ ಶುರು ಮಾಡ್ಯಾರ. ಇನ್ನು ಅದಕ್ಕೆ ಕೇಳಿದವ್ರು ಕಾಂಗ್ರೆಸ್ದವ್ರಿಗೆ, ನೀನು ಮತ್ತು ಇನ್ನು ಮುಂದೆ ಯಾವಾಗ ಇದ್ರ ಬಗ್ಗೆ ಯಾವಾಗ ಮಾತಾಡೋರು, ಜಾರ್ಖಂಡ್ ಒಂದು ಉಳಿದೋದು ಇನ್ನೂ, ಯಾಕಂದ್ರೆ ಅದು ಇಲೆಕ್ಷನ್ ಅದಾದಮೇಲೆ ಆಗ್ಯದ. ಅಂದ್ರೆ ಇವ್ರು ನೆನಪು ಯಾವಾಗ ಆಗ್ತದೆ ನೋಡ್ರಿ.
ಇಲೆಕ್ಷನ್ ಮುಗಿದು 1 ವರ್ಷ ಆದಮೇಲೆ ಇವ್ರಿಗೆ ಈಗ ಹರಿಯಾಣ ಶುರು. ಬಿಹಾರದ್ದು ನಡೆದಾಗ ಹರಿಯಾಣದ ಮಾತಾಡೋರು, ಈಗ ನೆಕ್ಸ್ಟ್ ತಮಿಳ್ನಾಡು ನಡೆದಾಗ, ಅಸ್ಸಾಮದ್ದು ನಡೆದಾಗ ಬಿಹಾರದ ಬಗ್ಗೆ ಮಾತಾಡ್ತಾರೆ, ಇಲ್ಲ ಜಾರ್ಖಂಡ್ ಬಗ್ಗೆ ಮಾತಾಡ್ತಾರೆ. ಇಷ್ಟು ಇಮ್ಮೆಚ್ಯೂರ್ಡ್ ಆಗಿ ಇರಬಾರ್ದು. ಸ್ವಲ್ಪ ಜನ ನಿಮ್ಮನ್ನು ತಿರಸ್ಕರಿಸ್ಯಾರಂದರೆ ಜನರ ಆದೇಶವನ್ನು ನೀವು ಸ್ವೀಕಾರ ಮಾಡಿ ಒಬ್ಬ ಕನ್ಸ್ಟ್ರಕ್ಟಿವ್ ಅಪೋಸಿಷನ್ನಾಗಿ ಕೆಲಸ ಮಾಡೋದನ್ನು ಇವರು ಕಲಿಬೇಕು ಅನ್ನುವಂಥ ಸಂಗತಿಯನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಆ ಮಹಿಳೆ ಹೇಳಿದ್ದಾರೆ, ನಾನು ಒಂದು ಓಟ್ ಹಾಕೀನಿ, ಆ ಓಟ್ ಬೈ ಮಿಸ್ಟೇಕ್ ಬಂದಿದ್ದರೆ ನನ್ನ ತಪ್ಪಲ್ಲ ಅಂತ. ಆ ಮಹಿಳೆ ಕ್ಷಮೆ ಕೇಳ್ತಾರೆ ನೀವು ಮಿಸ್ಟರ್ ರಾಹುಲ್ ಗಾಂಧಿ. ಸೊ ಹಾಗಾಗಿ ಇದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.